ಹಾಯ್ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ. ಸೊ ನಾನು ಮಾರ್ನಿಂಗ್ ಒಂದು ವೀಡಿಯೋ ಹಾಕಿದ್ದೆ. ಸೊ ಅದಕ್ಕೆ ಆ ವಿಡಿಯೋದಲ್ಲಿ ಕೇಳಿದ್ದೆ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ ಇದ್ರ ಬಗ್ಗೆ ಒಂದು ವೀಡಿಯೋ ಬೇಕಿತ್ತಂದ್ರೆ ಹೇಳಿ ಮಾಡ್ತೀನಿ ಅಂತಂದು. ಅದಕ್ಕೆ ಸಾಕಷ್ಟು ಕಮೆಂಟ್ಸ್ಗಳು ಏನಂತಂದರೆ ಬೇಕು ನಮ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಬೇಕು ಅಂತಲೇ ಕಮೆಂಟ್ಗಳು ಜಾಸ್ತಿ ಬಂದಿದ್ದಾವೆ. ಸೊ ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ಸ್ ಅಂತಲೇ ಬರ್ತಾಯಿದೆ. ಸೊ ದಟ್ಸ್ ವೈ ಈಗ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ, ಸೆಕೆಂಡ್ ರೌಂಡು ಅಡ್ಮಿಷನ್ಗೆ ಹೋಗ್ತಿದ್ರು ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗ್ತದೆ. ಇಲ್ಲಂತಂದರೆ ಭಾಳ ಕೆಲವೊಂದಿಷ್ಟು ಟೈಮ್ ನಿಮ್ಗೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಕಾಲೇಜವರು ನಿಮಗೆ ಪದೇ ಮನೆಗೆ ಕಳಿಸೋದು ಮಾಡ್ತಾ ಇರ್ತಾರೆ. ಹಂಗಾಗಿ ಏನು ಕೂಡ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ನೀವು. ಓಕೆ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCT ಆ್ಯಂಡ್ ನೀಟ್ ಅಡ್ಮಿಷನ್ 2026 ಅಂತ ಹಾಕ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಕೆಲವೊಂದಿಷ್ಟು ನೀವು ಅವಾಗ ಕೇದವ್ರು ಬಿಡ್ತಾರೆ ನಿಮಗೆ ಬಾಂಡ್ ಬರ್ಸ್ಕೊಂಬರೋದು 20 ರೂಪಾಯಿದು, ಅದೆಲ್ಲನೂ ಕೂಡ ಹೇಳ್ತಾರೆ. ಅದನ್ನ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಇಷ್ಟಂತೂ ರೆಡಿ ಇಟ್ಕೊಂಡಿರಬೇಕು ಅಂತ. ಓಕೆ, ಸೊ ಒಂದೊಂದಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಫಸ್ಟ್ ಸೆಕೆಂಡ್ ನಿಮಗೆ SSLC PUC ಮಾರ್ಕ್ಸ್ ಕಾರ್ಡು ಅದು ಒರಿಜಿನಲ್ ಬೇಕಾಗ್ತದೆ. ಇದೆಲ್ಲ ನಾವು ಏನು ಡಾಕ್ಯುಮೆಂಟ್ಸ್ಗಳು ಹೇಳ್ತಾ ಇದ್ದೀನಿ ಇದನ್ನೆಲ್ಲನೂ ಕೂಡ 3 ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಂಬಿಡಿ ಸಾಕು. 3 ಸೆಟ್ ಜೆರಾಕ್ಸ್ ಇರಬೇಕಾಗ್ತದೆ. ಇದಿಷ್ಟರದ್ದು ಕೂಡ SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್. ಅದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್, ಶಿಕ್ಷಣಕ್ಕಾಗಿರ್ತಕ್ಕಂಥದ್ದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಆ್ಯಂಡ್ ಸ್ಯಾಡ್ ಸೈಡಿ ಎಲ್ಲಿ ಸಿಗ್ತಂದರೆ ನಿಮ್ಮೊಂದು SSLC ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸ್ಯಾಡ್ ಸೈಡಿ ನಿಮ್ಗೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ವರಿ ಮಾಡ್ಕೋಬೇಡಿ. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಅಂದಾಗ ನಿಮ್ಗೆ ಆಟೋಮೆಟಿಕ್ಲಾಗಿ ನಿಮ್ಮ ಫ್ರಂಟ್ ಪೇಜ್ ಇರ್ತಕ್ಕಂಥ ಪಾಸ್ಬುಕ್ದು ಫ್ರಂಟ್ ಪೇಜ್ ಇರ್ತದಲ್ವ ಅದ್ರ ನಿಮಗೆ ಜೆರಾಕ್ಸ್ ಇರಬೇಕಾಗ್ತದೆ. ಅದರ ನಿಮ್ಮದು IFSC ಕೋಡ್ ಆ್ಯಂಡ್ ಅಕೌಂಟ್ ನಂಬರ್ ಮೆನ್ಷನ್ ಇರಬೇಕು. ಓಕೆ ಸರಿ, ನೆಕ್ಸ್ಟ್ ಬಂದುಬಿಟ್ಟು ಡೀಟೇಲ್ಸ್ ಆಫ್ ಸ್ಟಡಿಂಗ್ ಇನ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ 1 to 10th ನೀವು ಸ್ಟಡಿ ಸರ್ಟಿಫಿಕೇಟು ಇನ್ ಕೇಸ್ ನೀವು ಎಲ್ಲೆಲ್ಲಿ ಕಲ್ತಿರ್ತಾರೋ ಆಲ್ಮೋಸ್ಟ್ 1 to 12th ಅಂದರೆ ಇನ್ನೂ ಕೂಡ ಬೆಟರ್. ಬಟ್ ಅಟ್ಲೀಸ್ಟ್ 1 to 10th ಆದರೂ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಸ್ಟಡಿ ಸರ್ಟಿಫಿಕೇಟ್ ಅಥವಾ ವ್ಯಾಸಂಗ ಪ್ರಮಾಣಪತ್ರ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲೇಟೆಸ್ಟ್ ಫೋಟೋಗ್ರಾಫ್ ಅಂತಂದು ಕಾಣಿಸ್ತಿದ್ದಿಗೆ ನಿಮಗೆ 50 KB ಇರಬೇಕಂತೇನಿಲ್ಲ. ಅಟ್ಲೀಸ್ಟ್ ಫೋಟೋ ನಿಮ್ಮ ಸಾಫ್ಟ್ ಕಾಪಿ ಇರ್ಬೋದು, ಹಾರ್ಡ್ ಕಾಪಿನೇ ಬೇಕಾಗ್ತದೆ. ಒಂದು 4 ರಿಂದ 6 ಫೋಟೋಗಳನ್ನು ತೊಗೊಂಡು ಇಟ್ಕೋರಿ, ಇವಾಗಲೇ ರೀಸೆಂಟಾಗಿರೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಟಿವ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಎರಡೂ ಕೂಡ 10-9-10 ಎರಡೂ ಕೂಡ ಏನು ಮಾಡಿದ್ದೀನಿ ನಾನು. ಆ್ಯಂಡ್ ವಿತ್ ಸಿಗ್ನೇಚರು ಕೂಡ ನೋಡಿ. ಅಂದರೆ ಮೊಬೈಲ್ ನಂಬರ್ ಇಮೇಲ್ ID ಸದ್ಯಕ್ಕೆ ಆ್ಯಕ್ಟಿವ್ ಇರುವಂಥದ್ದೇ ಕೊಡಿ. ಓಕೆ, ಕೆಲವೊಂದಿಷ್ಟು ಕಾಲೇಜ್ ಲೆವೆಲ್ ಒಳಗಡೆ ನಿಮಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನಾಳೆ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊತಿರ್ತಾರೆ. ಏನೇ ಡೀಟೇಲ್ಸ್ ಬಂದು ಕೂಡ ಕಾಲೇಜ್ನವರು ಅದಕ್ಕೆ ತಿಳಿಸ್ತಿರ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೂಡ ಇಮೇಲ್ ಕೂಡ ಹೋಗ್ತಿರ್ತದೆ. ಹಾಗಾಗಿ ಆ್ಯಕ್ಟಿವ್ ಇರ್ತಕ್ಕಂಥದ್ದು ವಾಟ್ಸಪ್ ಇರ್ತಕ್ಕಂಥದ್ದು ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಕೊಡಿ. ಅದರ ನಂತರ ನಿಮ್ಮ ಸಿಗ್ನೇಚರ್ ಕಾಣಿಸ್ತದೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನು ಅದು ಇಲ್ಲಿ ಬೇಕಾಗಲ್ಲ, ಅಲ್ಲಿ ಕಾಲೇಜ್ ಓದೋಕೆ ಬೇಕಾಗ್ತದೆ. ಅದು ಒಂದೇ ಇಟ್ಕೊಂತೀರಿ ಅಷ್ಟೇ. ಎಷ್ಟು ಕನ್ನಡ ಮೀಡಿಯಮ್ ಇಫ್ ಅಪ್ಲಿಕೇಬಲ್ ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರಿ ಎಸ್ ಅಂತ ಕೊಟ್ಟಿದ್ರಿ ಆ್ಯಂಡ್ ಕನ್ನಡ ಮೀಡಿಯಮ್ ಕೊಟ್ಟ ನೀವೇನಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಸ್ ಅಂತ ಇತ್ತು ಅಂದರೆ ಅದು ಇರ್ತದೆ ನಿಮ್ಮ ಹತ್ರ ಆಗಲೇ. ಅದು ಒನ್ಸ್ ಟೈಮ್ ಅದನ್ನು ಕೂಡ ರೆಡಿ ಇಟ್ಕೊಂಡ್ರಿ. ಸೇಮ್ ಆ್ಯಸ್ ರೂರಲ್ ಅಂತ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಕಲ್ತಿರ್ತಾರಲ್ವ, ಹಂಗೆ ಗ್ರಾಮೀಣ ಅದ್ರದ್ದು ಕೂಡ ಪ್ರಮಾಣಪತ್ರ ಬೇಕಾಗ್ತದೆ. ನೆಕ್ಸ್ಟ್ ಕೆಲವೊಂದಿಷ್ಟು ರಿಸರ್ವೇಷನ್, ಫಾರ್ ಎಕ್ಸಾಂಪಲ್ HK ರಿಸರ್ವೇಷನ್ನು ಅಥವಾ ಕ್ಯಾಟಗರಿ ಇನ್ಕಮ್ ಅಂತ ಎಲ್ಲನೂ ಕೂಡ ಹೇಳಿದ್ವಲ್ಲ, ಅದೇ ರೀತಿಗೆ ನಿಮ್ಮದು ರಿಸರ್ವೇಷನ್ ಕೂಡ ಬೇರೆ ಸ್ಪೆಷಲ್ ಕೋಟಾನು ಇವೆಲ್ಲನೂ ಕೂಡ ಇರ್ತಾವೆ ನೋಡಿ. ನಿಮ್ಮ ಸ್ಪೆಷಲ್ ಕೋಟ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅಥವಾ HKನೋ ಇಫ್ ಅಪ್ಲಿಕೇಬಲ್ ಇದ್ದು NCC ಸ್ಪೆಷಲ್ ಕೋಟ ಅಂತ ಕರಿತೀವಿ. ಅಂಥವು ಏನಾದರೂ ಇದ್ದರೆ ಅವೆಲ್ಲನೂ ಕೂಡ ನೀವು ಅಲ್ಲಿ ಎಸ್ ಅಂತ ಬಂದಿರ್ತೀವಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಆ ಥರ ಇದ್ದದ್ದು ಮಾತ್ರ ಇಟ್ಕೋಬೇಕಾಗ್ತದೆ. ನೆಕ್ಸ್ಟು ಅಪ್ಲಿಕೇಶನ್ ಕಾಪಿ ಬೇಕೇ ಬೇಕು. ಅಪ್ಲಿಕೇಶನ್ KCT ಆ್ಯಂಡ್ ನೀಟ್ ಅಂದರೆ ನೀವು KCT ಅಪ್ಲಿಕೇಶನ್ ಹಾಕಿರ್ತೀರಿ, ನೀಟ್ ಸ್ಟೂಡೆಂಟ್ ಆಗಿದ್ರು ಸಹಿತ. ಸೊ ಹಂಗಾಗಿ ಅಪ್ಲಿಕೇಶನ್ ಕಾಪಿ ಕೂಡ ಅದನ್ನು ಕೂಡ ಪ್ರಿಂಟ್ಔಟ್ ತೊಗೊಂಡಿರ್ತಾರೆ. ವಿತ್ ಅದನ್ನು ಕೂಡ 3 ಸೆಟ್ ಜೆರಾಕ್ಸ್ ಬೇಕು. ನೆಕ್ಸ್ಟ್ ಬಂದುಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಮೆನ್ಷನ್ ಮಾಡಿದೆ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ ಇಲ್ಲದೆ ಏನು ಕೂಡ ಮಾಡೋಕ್ಕಾಗಿರಲ್ಲ ನಿಮಗೆ. ಹಂಗೆ ವೆರಿಫಿಕೇಷನ್ ಸ್ಲಿಪ್ ಅದನ್ನು ಕೂಡ ಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಪೇಮೆಂಟ್ ಯಾವುದು ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೋರಿ. ನಿಮಗೆ 3.18, 19, 20. ಓಕೆ, ಪೇಮೆಂಟ್ ಯಾವ ಮಾಡ್ತಾರೆ ಅಂದರೆ ಯಾರೆಲ್ಲ ಚಾಯ್ಸ್ ಝೋನ್ ಕೊಟ್ಟಿರ್ತಾರೋ, ಚಾಯ್ಸ್ ಝೋನ್ ಕೊಟ್ಟು ಪೇಮೆಂಟ್ ಮಾಡಿರ್ತಾರೋ ಅಡ್ಮಿಷನ್ ಹೋಗ್ಬೇಕಂತಂದು. ಸೊ ಅಂಥ ಒಂದು ಸ್ಟೂಡೆಂಟು ಪೇಮೆಂಟ್ ಮಾಡಿದ್ದು ರಿಸಿಪ್ಟ್ ಬಂದಿರುತ್ತೆ, ಅದನ್ನು ಕೂಡ ತಗೊಳ್ಬೇಕು. ಓಕೆ, ಸೊ ಚಾಯ್ಸ್ 2 ಕೊಟ್ಟವರು ಕೂಡ ಪೇಮೆಂಟ್ ಮಾಡಲಿಕ್ಕೆ ಹೇಳ್ತದೆ, ಅವರು ಕೂಡ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡ್ರಿ, ಮುಂದೆ ಬೇಕಾಗ್ತದೆ. ಓಕೆ ಸರಿ, ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪು. ಓಕೆ, ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಟ್ಟು ಈಗ ನೀವು ಪೇಮೆಂಟ್ ಮಾಡಿದಾದ ತಕ್ಷಣ ಓಕೆ ನೀವು ಬ್ಯಾಂಕಿಗೆ ಹೋಗಿ 2 ರೀತಿ ಮಾಡ್ಬೋದು ನೀವು. ಒಂದು ಬಂದುಬಿಟ್ಟು ಇಲ್ಲಿ 2 ರೀತಿ ಅಂತ ಹೇಳಿದೆ. ಒಂದು ಬ್ಯಾಂಕಿಗೆ ಹೋಗಿಬಿಟ್ಟು ಪೇಮೆಂಟ್ ಮಾಡ್ಬೋದು ಅಥವಾ ಆನ್ಲೈನು ಕೂಡ ಮಾಡ್ಬೋದು. ಓಕೆ, ಆನ್ಲೈನ್ ಆ್ಯಂಡ್ ಬ್ಯಾಂಕ್ 2 ರೀತಿ ಆಪ್ಷನ್ ಇರ್ತದೆ. ಬ್ಯಾಂಕಿಗೆ ಹೋಗಿ ಕೊಟ್ಟು ಬಂದರೆ ವಿತಿನ್ 12 hours. ಓಕೆ, ಬ್ಯಾಂಕಿಗೆ ಹೋಗಿಬಿಟ್ಟು ನೀವು ಏನಾದರೂ ಮಾರ್ನಿಂಗ್ 9 ರಿಂದ 10 ಗಂಟೆ ನೀವು ಕೊಟ್ಟು ಬಂದಿದ್ರೆ ವಿತಿನ್ ಸಾಯಂಕಾಲದೊಳಗಡೆ ಬಂದಿರುತ್ತೆ. ನೀವು ಹೋಗೋದೇ ಸಾಯಂಕಾಲ ಹೋಗಿತ್ತಂದರೆ ಸ್ವಲ್ಪ ಲೇಟ್ ಆಗಿರ್ತದೆ ಅಷ್ಟೇ. ಅಂದರೆ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಕನ್ಫರ್ಮೇಷನ್ ಸ್ಲಿಪ್ ಯಾವ ಬರ್ತದೆ ಪೇಮೆಂಟ್ ಆದಮೇಲೆ ಬರ್ತದೆ. ಬಟ್ ಆನ್ಲೈನ್ ಮಾಡೋರಿಗೆ ಯಾರೆಲ್ಲ ಆನ್ಲೈನ್ ಮಾಡ್ತಾರೋ ವಿತಿನ್ 5 ಸೆಕೆಂಡ್ ಒಳಗೆ ಏನಾಗ್ತದೆ ಜನ್ರೇಟ್ ಆಗಿಬಿಡ್ತದೆ ಕನ್ಫರ್ಮೇಷನ್ ಸ್ಲಿಪ್. ಅದನ್ನು ಕೂಡ ಡೌನ್ ಮಾಡಿಕೊಂಡು ಅದನ್ನು ಕೂಡ ಪ್ರಿಂಟ್ಔಟ್ ತೊಗೋಬೇಕು. ಓಕೆ, ಅದಾದ ನಂತರ ಬಂದುಬಿಟ್ಟು ಅಡ್ಮಿಷನ್ ಆರ್ಡರ್ ನಿಮಗೆ ನೀವು ಇವಾಗ 20th ಏನಿದೆ ಅಲ್ವಾ, ಇದು ಇವಾಗೇನು ಬರಲ್ಲ ನಿಮಗೆ. ಕಾಲೇಜ್ಗೆ ಹೋಗಿರ್ತೀರಿ ನೋಡಿ. ಓಕೆ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಹೋಗಿರ್ತಾರೆ. ನಿಮ್ದೆಲ್ಲನೂ ಕೂಡ ಅಡ್ಮಿಷನ್ ಆದಮೇಲೆ
ಕಾಲೇಜವರು ನಿಮಗೆ ಕೊಟ್ಟು ಕಳಿಸ್ತಾರೆ ಅಡ್ಮಿಷನ್, ಅಂದರೆ ಅಡ್ಮಿಷನ್ ಕನ್ಫರ್ಮ್ ಅಂತ ಅದಕ್ಕೋಸ್ಕರ. ಓಕೆ ಸರಿ, ಇದಿಷ್ಟು ಏನು ಹೇಳಿದೆ ಅಂತಂದರೆ ನಾನು ಇಷ್ಟೊಂದು ಡಾಕ್ಯುಮೆಂಟ್ಸ್ಗಳನ್ನು ಇವೆಲ್ಲ ಏನಿದಾವೆ 3 ಸೆಟ್ ಒರಿಜಿನಲ್ಲು ವಿತ್ 3 ಸೆಟ್ ಜೆರಾಕ್ಸ್ ತೊಗೋಬೇಕು. ಸಾಧ್ಯ ಆದರೆ ನೋಡಿ ನಾನು ಹೇಳ್ತಾ ಇರೋದು, ಸಾಧ್ಯ ಆದರೆ ಮಾತ್ರ ಎಲ್ಲವೂ 3 ಸೆಟ್ಗೂ ಕೂಡ ಯಾರಾದರೂ ನಿಮಗೆ ಅಟೆಸ್ಟೆಡ್ ಮಾಡೋರಿದ್ದರೆ ಯಾರಾದರೂ ಸಿಕ್ಕರೆ ಸೈ ಮಾಡಿಸ್ಕೋರಿ. ಇಲ್ಲಾಂದ್ರೆ ಅವ್ರ ಕೈದವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಸುಮ್ಮನೆ ಯಾಕೆ ಕೆಲವೊಂದು ಇಷ್ಟು ಕಾಲೇಜು ಎಲ್ಲೋ ಒಂದು 5% ಕಾಲೇಜಸ್ ಏನಿರ್ತವೆ ಅಂದರೆ ನಮ್ಗೆ ಅಟೆಸ್ಟೆಡೇ ಬೇಕು ರೀ, ನಮ್ಗೆ ಇವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆಗಿಲ್ಲ ಎಲ್ಲೋ ಬೇಕು ರೀ ಅಂತಂದ್ರೆ ಏನು ಮಾಡ್ತಾರೆ? ಅಂಥ ಕಾಲೇಜ್ ನಿಮಗೆ ಸಿಕ್ಕಿದ್ರೆ ಏನು ಮಾಡ್ತೀರಾ? ಸೊ ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಿದ್ದೀರಾ, ಫ್ರೀ ಇದ್ದೀರಾ, ಹಂಗಾಗಿ ಹೇಳ್ತಿರೋದು. ಓಕೆ ಸರಿ, ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಯಾಡ್ ಆಗ್ತದೆ, ಅದನ್ನು ನಿಮಗೆ ಕೇಳಿದವ್ರು ಬಿಡ್ತಾರೆ, ಅವು ಬಿಟ್ಟಾಗಿ ಹೇಳ್ತೀನಂತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊತಿದ್ದೀನಿ. ಒಂದು ಟೈಮ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ತಾರೆ ತೊಗೋಬೋದು. ಓಕೆ ತೊಗೊಂಡಿದ್ರೆ ಅಂದ್ಕೊಂಡಿರ್ತೀನಿ. ಸರ್ ಇದೇ ರೀತಿಯಾಗಿ ಯೂಸ್ಫುಲ್ ಕಂಟೆಂಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಿರ್ತವೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದೆ ನಿಮಗೆ ಭಾಳ ಇಂಪಾರ್ಟೆಂಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಾಗ ಹೇಳ್ತಿರ್ತೀನಿ. ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಾಗೆ ನಮ್ಮ ಚಾನಲ್ ಭಾಳ ಯೂಸ್ ಆಗುತ್ತೆ, ಯಾಕೆಂದರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಕಂಟೆಂಟ್ಗಳೇ ನಮ್ಮ ಚಾನಲ್ ಬೇಕಾಬಿಟ್ಟು ಯಾವುದೂ ಕೂಡ ವೀಡಿಯೋ ಹಾಕಲ್ಲ, ಏನಾದರೂ ಒಂದು ಇನ್ಫಾರ್ಮೇಷನ್ ತೊಗೊಂಬಂದಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿರಿ. ಮೋರ್ ಅಪ್ಡೇಟ್ಸ್ ವಾಟ್ಸಪ್ ಗ್ರೂಪ್ಗೆ ಅಥವಾ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.